ಅಮ್ಮ ಸವಿತತ್ಗೆ ಆಮೇಲೆ ಸಂಗೀತಕ್ಕೂ ಬಬ್ಲು ಎಲ್ಲ ಮನೆಗೆ ಹೋದ್ರಮ್ಮ. ಹ್ಞೂ ಹೋಗ್ಲಿನಪ್ಪ, ನಾನೇ ಕಳಿಸಿದ್ದು. ವಿಜಯಣ್ಣಲ್ಲಿ ಎಲ್ಲೋ ನನಗೆ ಗೊತ್ತಿಲ್ಲಮ್ಮ. ಜಮ್ಮ ನಿನ್ನ ಮನೆಗೆ ಹೋಗಿರಮ್ಮ. ನಾನು ವಿಜಯ್ ಬಂದಮೇಲೆ ಕವಿತಾ ಡಿಸ್ಚಾರ್ಜ್ ಮಾಡಿಸಿ ಮಗುನ ಎತ್ಕೊಂಬರ್ತೀನಿ. ಹೌದಾ ಕಿಲಮ್ಮ, ನಾನು ಹೋಗಿಲ್ಲ ಹಂಗಾದ್ರೆ. ಹ್ಞೂ ಹೋಗಿರಮ್ಮ. ಅಕ್ಕ ನೀವು ಬರ್ರಿ ಮನೆಗೆ ಹೋಗೋಣ. ನೀನು ಫೋನ್ ಮಾಡಿದ್ದೇನಮ್ಮ ನಿಮ್ಮ ಹುಡುಗಿಕ? ಫೋನ್ ಮಾಡಿದ್ನಕ್ಕ, ರಾಜಪ್ಪನ ಮನೆಗೆ ಹೋಗಿ ಕೊಟ್ಬಿಡುವ, ಆ ಮೇಷ್ಟ್ರು ಬಂದು ಅಲ್ಲೇ ಊಟ ಮಾಡ್ತಾರೆ ಅಂತ. ಹ್ಞೂ ಸರಮ್ಮ ಆಯಿತು. ಸರಿ ಅಕ್ಕಿಲಮ್ಮ, ಮನೆಗೆ ಹೋಗಿರ್ತೀನಿ ನಾನು. ಹ್ಞೂ ಸರಿ ದೇವಮ್ಮ. ಅಜಯ್ ಬಿಟ್ಬಿಟ್ಟು ಹೋಗಪ್ಪ. ಹ್ಞೂ ಸರಿನಮ್ಮ. ಇನ್ನೇನಕ್ಕ ಅಕ್ಕ, ಎಷ್ಟು ಜನಕ್ಕ ನಿಮಗೆ ಮಕ್ಕಳು? ನಂಗೆ ಒಂದೇ ಅಮ್ಮ, ಒಬ್ಬನೇ ಮಗನು. ಓ ಒಬ್ಬನೇ ಮಗನಾ? ನೀವೇ ಪುಣ್ಯಾತ್ಮರು. ಯಾಕಮ್ಮ ಹಂಗಂತೀಯ? ಅಯ್ಯೋ ಈ ಮಕ್ಳ ಹತ್ರ ಹೋಗೋದೇ ದೊಡ್ಡ ಕೆಲಸ. ಹೋಗಕ್ಕ ಚಿಕ್ಕ ಮಕ್ಕಳಾಗಿದ್ದಾಗ ಅಯ್ಯೋ ಯಾವಾಗಪ್ಪ ದೊಡ್ಡವ್ರ ಹತ್ರ ನಮ್ಮ ಮಕ್ಕಳು ಅಂತ ಅನ್ಕೊಂತೀರಿ. ದೊಡ್ಡವರಾದ್ಮೇಲೆ ಅವ್ರ ಹತ್ರ ಹೋಗೋದೇ ಒಂದು ದೊಡ್ಡ ತಲೆನೋವು. ಅಯ್ಯೋ ಇವಾಗಿನ ಕಾಲದಾಗ ಮಕ್ಕಳು ತಲೆ ಕೇಳಿದ್ರೆ ಕಾಲು ಕೇಳ್ತವೆ ಅಂತ ಮಕ್ಕಳು. ಅಯ್ಯೋ ಎಲ್ಲರ ಮನೆಗೂ ಹಂಗೆ ತಕ್ಕಮ್ಮ. ನಮ್ಮ ಮನೆಗೆ ನಾನು ಹೇಳಿದ ಮಾತು ಕೇಳಲ್ಲ. ಮದುವೆ ಮಾಡ್ಕೊಳ್ಳು ಅಂತಂದರೆ ಇರಮ್ಮ ಅಂತಾನೆ. ಅಯ್ಯೋ ಅಲ್ಲಿ ಕೈಲಿಕ ಟ್ರಾನ್ಸ್ಫರ್ ಆಗ್ತೈತೆ, ನಂಗೆ ಊರೂರು ತಿರ್ಗೋಕ್ಕಾಗಲ್ಲಮ್ಮ, ಇದ್ದಿತ್ತವೆ ಇರೋಣ ಅಂತಂದರೆ ಬಿಡಲ್ಲ ಇವನು. ಅಮ್ಮ ಬಾಮ ನೀನು ಇಲ್ದಿದ್ರೆ ಹೆಂಗಮ್ಮ, ನಾನು ಯಾರಮ್ಮ ನೋಡ್ಕೊತಾರೆ ಅಂತಾನೆ. ನಮ್ಮ ಸ್ವಂತ ಊರಾಗ ಮನೆ ಜಮೀನು ಎಲ್ಲ ಅದಮ್ಮ, ಎಲ್ಲ ಬೇರೆಯವ್ರಿಗೆ ಕೊಟ್ಬಿಟ್ಟು ನೋಡ್ಕೊಳ್ರಪ್ಪ ಅಂತೇಳ್ಬಿಟ್ಟು ನಾನು ಇವನಿಂದ ಸಿಗ್ತಾ ಇದ್ದೀನಿ. ಈ ಗೌರ್ಮೆಂಟ್ ಕೆಲ್ಸಗಳವ್ರೆ ಹಂಗೆ ಅಕ್ಕ, ಏನು ಮಾಡೋಕ್ಕಾಗಲ್ಲ. ನಂಗೆ ಈ ಹಾಸ್ಪಿಟ್ಲ್ ನೋಡಿದ್ರೆ ಏನೋ ಜ್ಞಾಪಕ ಬರ್ತದಮ್ಮ. ಆವಾಗ ಇಷ್ಟು ಇಂಪ್ರೂವ್ ಆಗಿರಲಿಲ್ಲಮ್ಮ ಹಾಸ್ಪಿಟ್ಲು. ನೀವು ಹಂಗಾದ್ರೆ ಆವತ್ತಿಗೆ ಈ ಹಾಸ್ಪಿಟ್ಲಿಗೆ ಬರ್ತಾಯಿದ್ರಾ? ಹ್ಞೂನಮ್ಮ, ನಾನು ಇಲ್ಲೇ ತೋರಿಸ್ಕೊಂತ ಇರ್ತಿದ್ದೆ. ಓ ಹೌದಾ? ನಾವು ಅಷ್ಟೇಕ ಸುಮಾರು ವರ್ಷಗಳಿಂದ ನಮ್ಮ ಮಕ್ಕಳು ಚಿಕ್ಕ ಮಕ್ಕಳಿಂದ ನಾವು ಇದೇ ಹಾಸ್ಪಿಟ್ಲಾಗೇನೆ. ಅಂದರೆ ಮುಂಚಿನ ಡಾಕ್ಟ್ರುಗಳು ಯಾರೂ ಇಲ್ಲಕ್ಕ, ಎಲ್ಲ ಇವಾಗ ಹೊಸಬ್ರು. ಓ ಇಲ್ಲಮ್ಮ, ಇಲ್ಲ ಮುಂಚಿನ ಡಾಕ್ಟ್ರುಗಳು ಒಬ್ಬರು ಇಲ್ಲ. ಹಾಸ್ಪಿಟ್ಲು ಹಿಂಗಿರಿಲ್ಲಮ್ಮ. ಅವಾಗ ಎಲ್ಲ ಒಂದು ಹಳೆ ಹಾಸ್ಪಿಟ್ಲ್ ಥರ ಇತ್ತು. ಇವಾಗೆಲ್ಲ ಹೆಂಗೆ ರೆಡಿ ಮಾಡಿಸ್ಬಿಟ್ಟವ್ರಮ್ಮ, ಚೆನ್ನಾಗದೆ ಇವಾಗ ಹಾಸ್ಪಿಟ್ಲು. ಹೂನಕ್ಕ, ಹಾಸ್ಪಿಟ್ಲೇನೋ ಚೆನ್ನಾಗದೆ, ದುಡ್ಡು ಜಾಸ್ತಿ. ಹ್ಞೂನಮ್ಮ, ದುಡ್ಡು ಜಾಸ್ತಿ, ಏನು ಮಾಡೋಕ್ಕಾಗಲ್ಲಮ್ಮ. ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದ್ರೆ ಅವ್ರು ಸರಿಯಾಗಿ ನೋಡಲ್ಲ, ಈ ಪ್ರೈವೇಟಿಗೆ ಬಂದರೆ ದುಡ್ಡು ಜಾಸ್ತಿ, ಏನು ಮಾಡೋದಮ್ಮ. ಅದಂತೂ 100% ಸತ್ಯ ಅಕ್ಕ, ಅದಂತೂ 100% ಸತ್ಯ. ಗೌರ್ಮೆಂಟ್ ಹಾಸ್ಪಿಟ್ಲಾಗ ಚೆನ್ನಾಗಿ ನೋಡ್ತಾ ಇದ್ದಿದ್ರೆ ಜನ ಯಾಕಕ್ಕ ಇಷ್ಟೊಂದು ಬಾದ್ ಬೀಳ್ಬೇಕಾಯ್ತು, ಇಷ್ಟು ದುಡ್ಡು ಕಟ್ಟಿ. ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ನೋಡಲ್ಲಕ್ಕ, ಏನು ಗದ್ರಿತಾರೆ ಹಂಗೆ. ಹ್ಞೂನಮ್ಮ ಗದ್ರಿತಾರೆ. ನಂಗೆ BP ಮಾತ್ರೆಗಳು ಅಲ್ಲಿ ನಮ್ಮೂರಾಗ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕೊಡೋರು. ಏನಮ್ಮ ಹೋಗಿ ಕೇಳಿದ್ರೆ ಕೂತ್ಕೊಂಬ ಕೊಡ್ತೀವಿ ಅಂತಾರೆ. 1 ಅವರ್ ಆದರೂ ಒಬ್ಬರನ್ನ ಬರೋದು ಬೇಡನಮ್ಮ, ಒಬ್ಬರು ಬರಲ್ಲ. ಕಾತು ಲಾಸ್ಟ್ಗೆ ನಾನೇ ಹೋಗಿ ಕೇಳ್ಕೊಂಡು ಇಸ್ಕೊಬೇಕಮ್ಮ. ಎಷ್ಟು ನೆಗ್ಲೆಕ್ಟ್ ಮಾಡ್ತಾರಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲಾಗ. ನೀನೇನೇನೋ ಬೇಕಕ್ಕ, ನಾನು ಒಂದು ದಿವಸನೂ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿಲ್ಲ. ಮನೆಗೆ ನಮ್ಮ ಮಾತ್ರೆ ತಗೊಂಡು ನುಂಗ್ತೀನಿ ಹೊರ್ತು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಲ್ಲಕ್ಕ, ಬೇಕಾ ಬಿಟ್ಟು. ಅದಂತೂ ನಿಜನೇ ಬಿಡಮ್ಮ, ಬೇಕಾ ಬಿಟ್ಟಿನೇ. ಈ ಹಾಸ್ಪಿಟ್ಲಾಗ ಒಂದು ಕೆಲಸ ಆಯ್ತಮ್ಮ, ಯಾಕೋ ಈ ಮಾತು ನಿನ್ನ ಹತ್ರ ಹೇಳ್ಬೇಕು ಅಂತ ಅನ್ನಿಸ್ತು. ಹೇಳ್ಬಿಡ್ತೀನಿ. ನಮ್ಮತ್ತೆ ನಮ್ಮ ಅವನು ಇದ್ದಾಗ ನಂಗೆ ಸುಮಾರು ಒಂದು 5-6 ವರ್ಷ ಮಕ್ಕಳಿಲ್ಲಮ್ಮ. ನಮ್ಮತ್ತೆ ಯಾವಾಗಲೂ ಗೊಂಡ್ಗಡೋದು, ಇವಳಿಗೆ ಮಕ್ಕಳಾಗಲ್ಲ ಅಂತ ಅಂದ್ಬಿಟ್ಟು. ಆಮೇಲೆ ಆ ದೇವಸ್ಥಾನ ಈ ದೇವಸ್ಥಾನ ಹಾಸ್ಪಿಟ್ಲು ಎಲ್ಲ ತಿರುಗಿ ಒಂದು 6 ತಿಂಗಳು 7 ತಿಂಗಳು ಆಯ್ತಮ್ಮ. ನಮ್ಮತ್ತೆ ಮಗು ಆಗಿಲ್ಲ ಅಂತ ಇದ್ದಳು. ಇದ್ದಕ್ಕಿದ್ದಂಗೆ ಹೆಣ್ಣು ಮಗು ಆದರೆ ನಿನ್ನ ಮನೆಗೆ ಬರ್ಕೊಡ್ತು ನೋಡ್ಕೊ ಆಮೇಲೆ ಅಂತ ಅನ್ನೋಕ್ಕೆ ಶುರು ಮಾಡಿಬಿಟ್ಲಮ್ಮ. ನಮ್ಮ ಅಮ್ಮನು ನಮ್ಮ ಅಪ್ಪನಿಯರಿಗೆ ಕರ್ಕೊಂಡು ಹೋಗಿ ಬಂದರೆ ಅವ್ರಿಗೂ ಹೇಳ್ತಾವಳೆ, ಹೆಣ್ಣು ಮಗು ಆದರೆ ಕರ್ಕೊಂಡೇ ಬರಬೇಡ್ರಪ್ಪ ನಮ್ಮ ಮನೆಗೆ, ನಿಮ್ಮ ಮಗಳನ್ನ ನಮ್ಗೆ ಬೇಕಾಗಿಲ್ಲ ಹೆಣ್ಣು ಮಗು ಅಂತ ಏನು ಹಂಗೆ ಗಲಾಟೆ ಮಾಡೋಕ್ಕೆ ಹಿಡಿದ್ಲು. ಅಲ್ಲ ಅಕ್ಕ, ಹೆಣ್ಣು ಮಗು ಆದರೆ ಗಂಡು ಮಗು ಆದರೆ ನಾವೇನು ಬೊಮ್ಮೆ ಮಾಡಿ ಹೊಟ್ಟೆ ಇಟ್ಕೊಂಡಿರ್ತೀರಾ? ದೇವ್ರು ಕೊಡೋ ವರ ತಾನೇ, ನಾವೇನು ಮಾಡೋಕ್ಕತ್ತದಕ್ಕ? ನಾವು ಹಂಗೆ ತಿಳ್ಕೊಂತೀರಮ್ಮ, ಅವ್ರು ಹಂಗೆ ತಿಳ್ಕೊಬೇಕಲ್ಲ. ಹೆಣ್ಣು ಮಗು ಆದರೆ ನಮ್ಮ ಮನೆಗೆ ಬರಬೇಡ, ಮಗುನೇ ತರಬೇಡ, ಮಗುನ ಎಲ್ಲನ ಕೊಟ್ಬಿಟ್ಟು ನಿನ್ನ ಮನೆಗೆ ಬಾ, ಹಂಗೆ ಹಿಂಗೆ ಅಂತ ಬೊಳ್ಳೆ ಹಿಂಸೆ ಕೊಡ್ತಾ ಇದ್ಲಮ್ಮ. ನಾನು ಬುಸರಿ ಆದಾಗಿಂದ ಮಗು ಆಗೋವರೆಗೂ ಕಣ್ಣೀರನ್ನು ಚಿಕ್ಕದಾಗ ಸುರಿಸಿದ್ದೀನ. ಅಯ್ಯೋ ನೆನ್ಸ್ಕೊಂಡ್ರೆ ಇವಾಗೂ ಮೈ ಜುಮ್ ಅನಿಸ್ತೈತಮ್ಮ, ಅಷ್ಟು ಹಿಂಸೆ ಕೊಟ್ಲು. ಹುಟ್ಟಿದ ಮನೆಗೇನೋ ಹೆರಿಗೆ ಹೋದ್ನಮ್ಮ. ಆಮೇಲೆ ಹೆರಿಗೆ ಹೋಗಿ ಸ್ಟಾರ್ಟ್ ಆದವು. ನಮ್ಮ ಅಪ್ಪನು ನಮ್ಮ ಅಮ್ಮನ ಕರ್ಕೊಂಬಂದು ಈ ಹಾಸ್ಪಿಟ್ಲಾಗ ಹೆರಿಗೆ ಆಯಿತು. ಹೆರಿಗೆ ಆದರೆ ಹೆಣ್ಣು ಮಗು. ಆಮೇಲೆ ಏನಾಯ್ತಕ್ಕ? ಆಮೇಲೆ ಏನಮ್ಮ ಮಾಡೋದು, ಮಗುನ ಅಲ್ಲೇ ಬಿಟ್ಬಿಟ್ಟು ನಾನು ಹೊರಟೋದ್ನಿ. ನಮ್ಮ ಅಪ್ಪನು ನಮ್ಮ ಅಮ್ಮನು ಬರ್ತೀನಿರಮ್ಮ ಊಟ ಎತ್ಕೊಂಡು ಅಂತಂದ್ಬಿಟ್ಟು ಪಕ್ಕದಾಗಿರೋ ಬೆಡ್ಡವ್ರು ಕೇಳ್ಬಿಟ್ಟು ನನ್ನನ್ನು ಬಿಟ್ಬಿಟ್ಟು ಅವ್ರ ಮನೆಗೆ ಹೋದ್ರು. ಈಗ ಬಟ್ಟೆ ಬರೆ ಅದು ಇದು ಇರ್ತದಲ್ಲಮ್ಮ ಬಾಣಂತಿ ಅಂತಂದರೆ ಹೋದ್ರು. ನಾನೇನು ಮಾಡಿದ್ನಿ, ಮಗುನ ಬಿಟ್ಬಿಟ್ಟು ಮನೆಗೆ ಹೊರಟೋಗ್ಬಿಟ್ಟೆ. ಮಗುನು ಬೇಡ ಏನು ಬೇಡ, ಸುಮ್ಮನೆ ಈ ಜೀವನೇ ಬೇಡ ಅಂತಂದ್ಬಿಟ್ಟು ಹೊರಟೋದ್ನಿ ಮನೆಗೆ. ಹೋದರೆ ನಮ್ಮ ಅಪ್ಪನು ನಮ್ಮ ಅಮ್ಮನೂ ಗಲಾಟೆ. ಯಾವುದಾದ್ರೆ ಏನಂತೆ, ನಿನ್ನ ಗಂಡ ಮನೆಗೆ ಹೋಗೋದು ಬೇಡ, ಇಲ್ಲೇ ಆರಾಮಾಗಿರು,
ಯಾವ ಗಣ್ಣು ಬೇಡ ಏನು ಬೇಡ, ಅಲ್ಲಿಗೆ ಹೋದ್ರೆ ತಾನೇ ನೀವು ಮತ್ತೆ ಗಲಾಟೆ ಮಾಡೋದು ಅಂತಂದ್ಲು. ನಾನು ಮಗುನ ಬಿಟ್ಬಿಟ್ಟು ಬಂದ್ಬಿಟ್ನಲ್ಲಪ್ಪ ಅಂತಂದ್ಬಿಟ್ಟು ನಾನು ನಮ್ಮಮ್ಮನ ಹಾಸ್ಪಿಟ್ಲಿಗೆ ಓಡಿ ಬರೋಪಟ್ಟಿಗೆ ಮಗುನೇ ಇಲ್ಲ. ಆಮೇಲೆ ಮಗು ಸಿಕ್ತಕ್ಕ? ಇಲ್ಲಮ್ಮ, ಸಿಕ್ಕಿಲ್ಲ, ಮಗು ಸಿಕ್ಕಿಲ್ಲ. ಅದ್ಯಾರೋ ಡಾಕ್ಟ್ರು ಎತ್ಕೊಂಡೋಗಿ ಮಗುನ ಅದ್ಯಾರೋ ಬೇರೆಯವ್ರಿಗೆ ಕೊಟ್ಬಿಟ್ಟಂತೆ. ಸಿಕ್ಕಿಲ್ಲ ಮಗು. ಈ ಆಸ್ಪತ್ರೆಗೆ ಬಂದರೆ ನಂಗೆ ನನ್ನ ಮಗಳೇ ಜ್ಞಾಪಕ ಬರ್ತಾಳಮ್ಮ. ಅದೆಲ್ಲೋಳು ಅದೇನು ಎಲ್ಲೋ ನನ್ನ ಮಗು ಚೆನ್ನಾಗಿದ್ದರೆ ನಂಗೆ ಅಷ್ಟೇ ಸಾಕಮ್ಮ. ಅಲ್ಲ, ಯಾರು ಈಸ್ಕೊಂಡು ಹೋಗಿದ್ದು ಅಂತ ಏನೇನು ಗೊತ್ತಾಯ್ತಕ್ಕ? ಇಲ್ಲಮ್ಮ, ಗೊತ್ತಾಗಿಲ್ಲ. ಈ ಡಾಕ್ಟ್ರುಗಳು ಜಾಸ್ತಿ ಜನ ಓಡಾಡ್ತಾ ಇದ್ರಲ್ಲ, ಯಾರು ಎತ್ಕೊಂಡೋಗಿ ಬೇರೆಯವ್ರಿಗೆ ಕೊಟ್ಟರು ಗೊತ್ತಾಗಿಲ್ಲ ಅಂತಂದ್ರು ಅಕ್ಕಪಕ್ಕದವರು. ನಾನು ಈ ಮಗುನ ಬಿಟ್ಬಿಟ್ಟು ಹೋಗಿದ್ನಲ್ಲ, ಈ ಮಗು ಗಲಾಟೆ ಮಾಡ್ತಾ ಇತ್ತಂತೆ. ನರ್ಸುಗಳು ಬಂದು ನೋಡಿ ಎತ್ಕೊಂಡು ಹೋಗೋರೆ, ಯಾರೋ ಡಾಕ್ಟ್ರು ಬೇರೆಯವ್ರಿಗೆ ಕೊಟ್ಬಿಟ್ಟವ್ರಮ್ಮ. ಆಮೇಲೆ ನರ್ಸುಗಳನ್ನ ಎಲ್ಲ ವಿಚಾರಿಸಿದ್ದಕ್ಕೆ ಒಬ್ಬ ಯಪ್ಪ ಅವ್ರ ಮಕ್ಕಳಿಲ್ಲಂತೆ, ಅದಕ್ಕೆ ಆ ಹೆಣ್ಣು ಮಗುನ ಅವ್ರಿಗೆ ಕೊಟ್ಬಿಟ್ರು. ಅವರು ಜಾಸ್ತಿ ಶ್ರೀಮಂತರು, ಅವ್ರು ಎತ್ಕೊಂಡು ಹೋದ್ರು ಅಂತ ಹೇಳಿದ್ರು. ಯಾರು ಏನು ಅಂತ ಕೇಳಿದ್ರೆ ಏನೋ ಗೊತ್ತಿಲ್ಲ ನಮಗೆ, ಎತ್ಕೊಂಡು ಹೊರಟೋದ್ರು ಅವರು ಅಂತಂದರು. ಇನ್ನು ಆವಾಗ ಈ CC ಕ್ಯಾಮ್ರಾಗಳು ಅವೆಲ್ಲ ಇರಲಿಲ್ಲಲ್ಲಮ್ಮ ಚೆಕ್ ಮಾಡೋಕ್ಕೆ, ಅದಕ್ಕೆ ನಾನು ಕಲ್ತಿರೋ ಹೋಗ್ಬಿಟ್ನಮ್ಮ. ಆಮೇಲೆ ನನ್ನ ಮಗನ ಹುಟ್ಟಿದ್ನು. ಹಾಗಾದರೆ ಸಂಗೀತ ಅವ್ರ ಅಮ್ಮನು ಈಗಮ್ಮನೇ. ಏನಮ್ಮ ಅಕ್ಕಿಲ್ಲ, ಏನೋ ಯೋಚನೆ ಮಾಡ್ತಾ ಇದೆಯಾ? ಹಾಂ, ಏನೂ ಇಲ್ಲಮ್ಮ, ಏನೂ ಇಲ್ಲ. ಎಲ್ಲ ಮಗು ಚೆನ್ನಾಗಿದ್ರೆ ಅಷ್ಟೇ ಸಾಕು. ಯಾರೋ ದೊಡ್ಡ ಶ್ರೀಮಂತರು ಅಂತಮ್ಮ, ಮಕ್ಕಳಿರಲಿಲ್ಲಂತೆ ಅಮ್ಮನ್ಕ, ಅಪ್ಪನ ಮಗಳು ಇಬ್ಬರು ಜೊತೆಗೆ ಬಂದಿದ್ರಂತೆ, ಅವ್ರಿಗೆ ಕೊಟ್ಟಂತೆ. ಎಲ್ಲ ಚೆನ್ನಾಗಿದ್ರೆ ಸಾಕು. ನಾನು ಮರ್ತೋಗಿದ್ದಮ್ಮ, ಈ ಹಾಸ್ಪಿಟ್ಲಿಗೆ ಬಂದಲ್ಲ ಅದಕ್ಕೆ ಜ್ಞಾಪಕ ಬಂದ್ಬಿಡ್ತಾ. ನನ್ನ ಮಗಳು ಎಲ್ಲವಳು ಹೆಂಗವಳು ಏನೋ ಒಂದು ಗೊತ್ತಿಲ್ಲ, ಎಲ್ಲ ಭಗವಂತನಿಗೆ ಗೊತ್ತಾಗಬೇಕು. ಎಲ್ಲೋ ಚೆನ್ನಾಗಿರ್ಲಿ ಬಿಡಕ್ಕ. ಎಲ್ಲಮ್ಮ ನಿಮ್ಮ ಮಗನ ಬರೇ ಇಲ್ಲ? ಅದೇ ಅಕ್ಕ, ನಾನು ನೋಡ್ತಾ ಇದ್ನಿ, ಎತ್ತೋಗೋನು ಏನೋ ಬರ್ತಾವನಕ್ಕ. ಅಮ್ಮ ಏನಮ್ಮ, ಏನೋ ಬರೋಕ್ಕೆ ಹೇಳಿದ್ರಂತೆ, ಅತ್ತೆ ಸಿಕ್ಕಿದ್ರು ಹೇಳಿದ್ರು. ಏನಮ್ಮ? ಏನಪ್ಪ ಮಕ್ಕಳ ಸ್ಪೆಷಲಿಸ್ಟು ಡಾಕ್ಟ್ರು ಬರ್ತಾರೆ ಅಂದು ಇಷ್ಟೊತ್ತಾಗಿ ಬಂದಿಲ್ಲ? ಬರ್ತಾರಮ್ಮ ಬರ್ತಾರೆ. ನಾನಿವಾಗ ನಮ್ಮ ಡಾಕ್ಟ್ರಿಗೆ ಫೋನ್ ಮಾಡಿದ್ದೆ, ಬರ್ತಾರೆ ವಿಜಯ್ ಅವರೇ ಅಂತ ಹೇಳಿದ್ರು. ಅದೇ ಇವಾಗ ಈ ಆಂಟಿ ಏನೋ ಒಂದು ಕೆಲಸ ಹೇಳಿದ್ರಪ್ಪ, ಅದನ್ನು ಮಾಡಿದ್ರೆ ಮಗು ಗ್ಯಾರಂಟಿ ಚೆನ್ನಾಗತ್ತೈತಮ್ಮ, ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ ಅಂತವ್ರೆ. ಹೌದಾ? ಅದೇನಮ್ಮ, ಅದೇನಾಗಲಿ ಮಾಡು ಅಂತೇಳಮ್ಮ, ಮಗು ಚೆನ್ನಾಗಾದ್ರೆ ಸಾಕು. ನೋಡಪ್ಪ, ಈ ಕೆಲಸ ಮಾಡಿದ್ರೆ ಮಗು ಚೆನ್ನಾಗತ್ತೈತೆ ಅಂತ ಹೇಳ್ತಾವ್ರೆ. ಏನಪ್ಪ ಮಾಡೋದು? ಅಲ್ಲಮ್ಮ, ಇವಾಗಿನ ಕಾಲದಾಗೆಲ್ಲ ಇದೆಲ್ಲ ಯಾರಮ್ಮ ನಂಬ್ತಾರೆ? ಹಾಂ, ಏನಮ್ಮ ನೀವು ಹೇಳ್ತಾ ಇರೋದು? ಏನು ಬೇಡ, ಸುಮ್ಮನೆ ಇರಮ್ಮ. ಒಂದೆರಡು ದಿವಸ ಮಗು ಕರೆಂಟೆಲ್ಲ ಇರಲಿ, ಸರಿ ಹೋಗ್ತಾಳೆ. ಅಯ್ಯೋ ಇಲ್ಲಪ್ಪ, ಹಂಗೆಲ್ಲ ಅನ್ಬೇಡಪ್ಪ, ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ. ನಾನು ಹೇಳ್ತಾ ಇದ್ದೀನಪ್ಪ, ನಾನು ಗ್ಯಾರಂಟಿ ಕೊಡ್ತೀನಿ, 100% ಸತ್ಯ. ನಾನು ನೋಡಿದ್ದೀನಿ ಆ ಮಗು ಹೆಂಗೈತೆ ಅಂತ. ಹಂಗೆ ಮಾಡಪ್ಪ, ಬೇಕಂದ್ರೆ ನೀನು ಒಂದೆರಡು ದಿವಸ ಮನೆಗೆ ಕರ್ಕೊಂಡೋಗ್ತಾ ಇದ್ರಿ, ಆಮೇಲೆ ತಂದು ಅಡ್ಮಿಟ್ ಮಾಡ್ತೀರಿ ಅಂತ ಹೇಳ್ಬಿಟ್ಟೆ ನಿನ್ನ ಮನೆಗೆ ಕರ್ಕೊಂಬ ಮಗುನ. ಒಂದು ಸತಿ ನಾವು ಹಂಗೆ ಮಾಡಲಿ, ಆ ಮಗು ಎಷ್ಟು ಗೆಲುವಾಗಿರ್ತೈತೆ ಅಂತ ನಿಮಗೆ ಗೊತ್ತಾತೈತೆ. ಇಲ್ಲ ಮಗು ಹಂಗೆ ಐತೆ ಅನ್ನಂಗಿದ್ರೆ ಎತ್ಕೊಂಬಂದು ತಿರ್ಗಾ ಅಡ್ಮಿಟ್ ಮಾಡು, ನಂದೇನು ಅಭ್ಯಂತರ ಇಲ್ಲಪ್ಪ. ಒಂದೆರಡು ಸತಿ ಹಂಗೆ ಮಾಡಿಬಿಡ್ಲಿ, ಮಗು ಹೆಂಗಿರ್ತೈತೆ ಅಂತ ನೀನೇ ಹೇಳ್ತೀಯ. ನೋಡು ವಿಜಯ್, ಅವ್ರು ಗ್ಯಾರಂಟಿ ಕೊಡ್ತಾವ್ರೆ, ಅವ್ರ ಅನುಭವ ಹೇಳ್ತಾರೆ. ಹಾಂ, ಸಂಸಾರ ಗುಟ್ಟು ವ್ಯಾಧಿ ರಟ್ಟು ಅನ್ನಂಗೆ ಯಾರ್ಯಾರ ಕೈಗೆ ಏನೇನೋ ಇತ್ತೈತಪ್ಪ, ಏನು ಹೇಳೋಕ್ಕಾಗಲ್ಲ. ಇವಾಗ ಅವ್ರು ಹೇಳಿದ್ದಕ್ಕೆ ನಾವು ಮಾಡಿದ್ರೆ ಸರಿ ಹೋದ್ರೆ ಹಾಂ ಸರಿನಮ್ಮ, ನಿಮ್ಮ ಆಸೆ ಯಾಕೆ ಬೇಡ ಅನ್ನೋದು. ಸರಿ, ನಾನು ಡಾಕ್ಟ್ರ್ ಹತ್ರ ಮಾತಾಡ್ತೀನಿ, ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗೋಣ. ಹಂಗೆ ಅದೇ ತಿರ್ಗಾ ಕರ್ಕೊಂಬಂದು ಅಡ್ಮಿಟ್ ಮಾಡೋಣ. ಸರಿನಪ್ಪ, ಆಯ್ತು. ಅಮ್ಮ ಅವೆಲ್ಲ ನಿಮ್ಗೆ ಗೊತ್ತಾಗಲ್ಲ, ಹೆಂಗೆ ಮಾಡ್ತೀರಮ್ಮ? ನಾನು ಇರ್ತೀನಪ್ಪ, ಒಂದ್ಸರಿ ತೋರಿಸ್ಕೊಡ್ತೀನಿ, ಆಮೇಲೆ ಅವರೇ ಮಾಡ್ತಾರೆ. ಸರಿ ಆಂಟಿ, ಹೋಗೋಣ. ನಾನು ಡಾಕ್ಟ್ರ್ ಹತ್ರ ಹೋಗಿ ಮಾತಾಡ್ತೀನಿ, ಹೋಗೋಣ. ಆ ಎಕ್ಲಿ ಎಲ್ಲ ಹಳೆ ಮನೆಗಳಾಗಪ್ಪ ಸಿಕ್ಕೋದು. ಹೌದಾ? ಇವಾಗ ಹೆಂಗೆ ತರ್ಸೋದು ನಾವು? ಇದು ಸಂಗೀತ ಅವ್ರ ಊರಾಗ ಯಾರನ್ನ ಪರಿಚಯ ಇದ್ದರೆ ಅವ್ರು ಕೇಳಿದ್ರೆ ಅವ್ರು ಹಿಡ್ಕೊಂಬತ್ತಾರಪ್ಪ. ದಾಪನ್ಗೆ ಒಂದು ಫೋನ್ ಮಾಡಪ್ಪ. ಸರಿ ನಮ್ಮ ಮಾವನಿಗೆ ಬೇಗ ಬರೋಕ್ಕೆ ಹೇಳ್ತೀನಿ.